ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ನಾವೆಲ್ಲರೂ ಫ್ಯಾಮಿಲಿ ಎಲ್ಲರೂ ಸೇರಿ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ನೋಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ರಿಸ್ಮಸ್ ಡೇ 25th. ನಾವೆಲ್ಲರೂ ಇವಾಗ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಆರಾಧ್ಯ ಆದಿತ್ಯ ಹಿಂದೆ ಕೂತಿದ್ದಾರೆ. ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ. ಒನ್ಸ್ಗೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಆರಾಧ್ಯನ ಜೊತೆ ಕೂತಿದ್ಲು ಅದಿತಿ, ಬಟ್ ಅಮ್ಮ ಬೇಕು ಅಂತ ನನ್ನ ಹತ್ರ ಇದ್ದಾಳೆ ಇವಾಗ. ಸೊ ಅವಳಿಗೆ ಸ್ವಲ್ಪ ನಿದ್ದೆ ಬರ್ತಾ ಇದೆ, ಯಾಕೆಂದರೆ ತಿಂಡಿ ಹಾಕೂಡ್ಲೆ ಮಲಗ್ತಾ ಇದ್ಲಲ್ವ ಮನೇಲಿ. ಸೊ ಇವಾಗ ಟ್ರಾವೆಲಲ್ಲಿದ್ದೀವಿ. ಬಟ್ ನೋಡಿ ಈಗ ಮಂಗಳೂರಿಗೆ ಬಂದ್ವಿ, ಮಾಲಲ್ಲಿದ್ದೀವಿ ಈಗ. ಸೊ ಮಕ್ಕಳೆಲ್ರಿಗೂ ತುಂಬ ಖುಷಿ ಆಗ್ತಾಯಿದೆ, ಆರಾಧ್ಯ ಆದಿತಿಗೆ. ಈ ಮಾಲ್ ಬಂದು ಗ್ಯಾಲಕ್ಸಿ ನೆಕ್ಸಸ್ ಮಾಲ್ ಅಂತ ಇದ್ರ ಹೆಸರು. ತುಂಬಾ ಚೆನ್ನಾಗಿದೆ, ಒಳಗಡೆ ತುಂಬ ದೊಡ್ಡಗಿದೆ. ಸೊ ಬಂದಿದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಆಟ ಆಡಿಸ್ಬೇಕು, ಬಟ್ ಎಲ್ಲ ಸ್ವಲ್ಪ ನೋಡ್ತಾ ಇದ್ವಿ. ಸೊ ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬಾ ಜನ ಇದ್ದರು ಕೂಡ. ಸೊ ಎಲ್ಲರೂ ನೋಡಿ, ಇಲ್ಲಿ ಮಕ್ಕಳು ಇಬ್ಬರು ಓಡಾಡ್ತಾ ಇದ್ದಾರೆ. ಮಾಲ್ ಎಂಟ್ರೆನ್ಸಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ರು, ನೋಡಿ ಹೀಗಿದೆ. ಸೊ ಮಂಗಳೂರು ಸರೌಂಡಿಂಗ್ಸಲ್ಲಿ ನೀವಿದ್ದರೆ ನೋಡಿರ್ತೀರಿ, ಬಂದಿರ್ತೀರಿ, ವಿಸಿಟ್ ಕೂಡ ಮಾಡಿರ್ತೀರಿ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಸಂತ ತಾತ ಆಗಿರ್ಬೋದು, ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ನೋಡೋಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದರು ಕೂಡ. ನಮಗಂತೂ ತುಂಬಾ ಖುಷಿ ಆಯಿತು ಈ ಒಂದು ಡೆಕೋರೇಷನ್ ಎಲ್ಲ ನೋಡಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಜನ ಇದ್ದರು ಮಾತ್ರ, ಯಾಕೆಂದರೆ ಕ್ರಿಸ್ಮಸ್ ಡೇ ಆಗಿರೋದ್ರಿಂದ. ಸೊ ಹಾಲಿಡೇ ಇರುತ್ತೆ ಯೂಶ್ವಲಿ, ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಆ ಒಂದು ಡೆಕೋರೇಷನ್ ಮುಂದೆ ಅದಿತಿ ಮತ್ತು ಆರಾಧ್ಯ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಅದಿತಿ ಅಂತೂ ಮುಡ್ತಾ ಇದ್ದಾಳೆ, ಏನಪ್ಪ ಇದು ಅಂತ. ಸೊ ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ಕೂಡ. ಯಾಕೆ ಅಂತಂದರೆ ಮಕ್ಕಳಿಗೆ ಒಂದು ರಜೆ ಸಿಕ್ಕಾಗ ಮನೆಯಲ್ಲಿ ಇರ್ತಾರೆ ಯೂಶ್ವಲಿ, ಬಟ್ ಅವ್ರಿಗೇನೋ ಒಂದು ಹೊರಗಡೆ ಹೋಗಿ ನೋಡೋದ್ರಿಂದ ಚೇಂಜಸ್ ಸಿಗುತ್ತೆ. ಹಾಗೆ ಒಂದು ಡಿಫ್ರೆಂಟ್ ಆಗಿರುತ್ತೆ, ಅವರಿಗೂ ಕೂಡ ಎಕೇಷನ್ ಅಂತ ಒಂದು ಫೀಲ್ ಆಗಬೇಕಲ್ವಾ. ವಾವ್, ಎಕ್ಸಲೆಂಟ್ ಕಣ್ರಿ. ಏನು ರೀ ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ, ನಿಜವಾಗ್ಲೂ ನೋಡಿ. ಮಕ್ಕಳಿಗಂತೂ ಯೂಶ್ವಲಿ ತುಂಬಾ ಖುಷಿ ಆಗುತ್ತೆ ಈ ಒಂದು ಎಲ್ಲ ಡೆಕೋರೇಷನನ್ನು ನೋಡುವಾಗ. ನಿಜವಾಗ್ಲೂ ಅಷ್ಟು ಒಂದು ಲೈಟಿಂಗ್ಸ್ ಆಗಿರ್ಬೋದು ನೋಡಿ. ಸಂತ ತಾತ ಡ್ಯಾನ್ಸ್ ಮಾಡ್ತಾ ಇದೆ ವಿತ್ ಮ್ಯೂಸಿಕ್. ಇದೆಲ್ಲ ನೋಡುವಾಗ ತುಂಬಾ ಲೈವ್ಲಿ ಅನಿಸುತ್ತೆ, ತುಂಬಾ ಜೋಶ್, ಅಂದರೆ ತುಂಬ ಖುಷಿ ಆಗುತ್ತೆ ನೋಡಿ. ಮಾಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನೊಂದು ಕ್ಲಿಪ್ಪಿಂಗ್ ತೆಗೆದುಕೊಂಡೆ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ. ತುಂಬಾ ಚೆನ್ನಾಗಿದೆ ಮಾತ್ರ, ಸ್ಪೇಷಿಯಸ್ ಆಗಿದೆ. ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಒಂದು ಅದ್ಭುತವಾಗಿ ಡೆಕೋರೇಷನ್ ಮಾಡಿದರು ಅನ್ನೋದನ್ನು. ನಾವು ಕೂಡ ಇಲ್ಲಿ ನಿಂತ್ಕೊಂಡು ಒಂದಿಷ್ಟು ಫೋಟೋ ಸೆಷನ್ಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಟೋಟಲಿ ವಿ ಎಂಜಾಯ್ಡ್ ಅ ಲಾಟ್ ಅಂತ ಹೇಳ್ಬೋದು. ನೋಡಿ ಗೈಸ್, ಆರಾಧ್ಯ ಅದಿತಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನೀವು ಗಮನಿಸ್ತಿರ್ಬೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಆ್ಯಂಡ್ ಇವಾಗ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ಆಟ ಆಡಿಸ್ಬೇಕು ಇವರಿಗೆ, ಯಾಕೆಂದರೆ ಮಕ್ಕಳಿಗೆ ಯೂಶ್ವಲಿ ಆಟ ಆಡೋದು, ಗೇಮ್ಸು ಈ ಥರ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಇವಾಗಂತೂ, ಆವಾಗ ಚಿಕ್ಕ ವಯಸ್ಸಲ್ಲಿ ಅದಿತಿಗೇನು ಗೊತ್ತಾಗ್ತಿರಲಿಲ್ಲ, ಬಟ್ ಇವಾಗ ಎಲ್ಲದೂ ಆಡಬೇಕು, ಎಲ್ಲದೂ ಬೇಕು ಅಂತ ಕೇಳ್ತಾಳೆ. ಸೊ ಮಕ್ಕಳಲ್ಲಿ ವರ್ಷದಿಂದ ವರ್ಷಕ್ಕೆ ಎಷ್ಟು ಬದಲಾವಣೆ ಇರುತ್ತಲ್ವ. ಸೊ ನೋಡಿ, ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ ಆರಾಧ್ಯ ಅದಿತಿ ಇಬ್ಬರು ಕೂಡ. ಅದನ್ನು ನೋಡೋದೇ ನಮಗೊಂಥರ ತುಂಬ ಖುಷಿ ಆಗುತ್ತೆ.
ಹಾಯ್ ಗೈಸ್, ಇವಾಗ ನಾವು ಮಂಗಳೂರಲ್ಲಿರುವಂತಹ ಗ್ಯಾಲಕ್ಸಿ ಮಾಲಲ್ಲಿ ಇದ್ದೀವಿ. ಆರಾಧ್ಯ ಅದಿತಿ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಸೊ ನಾನು ಇಲ್ಲೇ ನಿಂತ್ಕೊಂಡಿದ್ದೀವಿ, ನಾವಿಬ್ಬರು ಕೂಡ ನೋಡ್ಬೋದು ನೀವು. ಇಲ್ಲಿ ಹಿಂದೆ ಇದ್ದಾರೆ ನೋಡಿ, ಆಟ ಆಡ್ತಾ ಇದ್ದಾರೆ ಇಬ್ಬರು. ಆ್ಯಕ್ಚುಲಿ ದೇ ಆರ್ ಎಂಜಾಯಿಂಗ್ ಅ ಲಾಟ್ ಅಂತ ಹೇಳ್ಬೋದು. ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಇಲ್ಲಿ ಮಾಲಲ್ಲಿ. ತುಂಬ ಚೆನ್ನಾಗಿದೆ. ಈವನ್ ಡೆಕೋರೇಷನ್ ಎಲ್ಲ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಎಲ್ಲ ವೀಡಿಯೋಸ್ನು ಕೂಡ ತುಂಬ ಚೆನ್ನಾಗಿದೆ. ನೋಡ್ಬೋದು, ನಾನು ಹಿಂದೆ ಇರುವಂಥ ಕ್ರಿಸ್ಮಸ್ ಟ್ರೀನ ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ಈ ಮಾಲ್ ಹೆಸರು ನೆಕ್ಸಸ್ ಮಾಲ್ ಅಂತ. ಸೊ ಗ್ಯಾಲಕ್ಸಿ ಅಂತಿತ್ತು, ಸೊ ಅದೇ ಹೇಳಿದೆ. ಬಟ್ ನೆಕ್ಸಸ್ ಮಾಲ್ ಅಂತ ಇದ್ರ ಹೆಸರು, ಮಂಗಳೂರಲ್ಲಿದೆ. ಸೊ ನೀವು ಮಂಗಳೂರು ಸರೌಂಡಿಂಗ್ಸಲ್ಲಿದ್ದರೆ ಬಂದು ಭೇಟಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಕ್ರಿಸ್ಮಸ್ ಆಗಿರೋದ್ರಿಂದ ಪ್ರತಿಯೊಂದು ಡೆಕೋರೇಷನ್ಸ್ ಅಂತ ತಾತ ಆಗಿರ್ಬೋದು, ಹಾಗೆ ಕ್ರಿಸ್ಮಸ್ ಟ್ರೀ, ಪ್ರತಿಯೊಂದು ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಗೈಸ್, ನಮ್ಮ ಫ್ಯಾಮಿಲಿ ಎಲ್ರಿಗೂ ಹಾಯ್ ಹೇಳ್ತಾ ಇದ್ದಾರೆ. ಆಟ ಆಡ್ಕೊಂಡ್ರು ಇವಾಗ. ಸೊ ಅದಿತಿ ಅಂತೂ ತುಂಬಾ ಹ್ಯಾಪಿ, ಖುಷಿಯಾಗಿದ್ದಾಳೆ. ಅವಳಿಗೆ ಇನ್ನೊಂದು ಸಲ ಆಟ ಆಡ್ಬೇಕಂತೆ. ನೋಡಿ ಆರಾಧ್ಯ, ಅವರಿಗೇನು ಇವಾಗ ಗೇಮ್ಸ್ ಆಡ್ಬೇಕಷ್ಟೆ. ಇವಾಗ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ KFC, ಕಾಫೀಸ್ ಆ್ಯಂಡ್ ಮಕ್ಕಳು ಗೇಮ್ಸ್ ಇರೋ ಜಾಗಕ್ಕೆ ಬಂದಿದ್ವಿ. ಸೊ ಮಾಲಲ್ಲೇ ಇದೆ. ಮೊದಲಿಗೆ ಕಾರ್ಡ್ ಮಾಡಿಸ್ಬೇಕಾಗಿರುತ್ತೆ. ಸೊ 500 ಅಥವಾ 1000 ಇರುತ್ತೆ. ಸೊ ಅದನ್ನು ಕಾರ್ಡ್ ಮಾಡಿಸ್ಕೊಂಡ್ರೆ ಆಯಿತು, ಯಾವುದಾದ್ರೂ ಗೇಮ್ ಆಡ್ಬೋದು ಇಲ್ಲಿ ಮಕ್ಕಳು. ಸೊ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಮಕ್ಕಳಿಗೆ ಆಟ ಆಡ್ಸೋದಷ್ಟೇ ಇವಾಗ ಬಾಕಿ. ಇಬ್ಬರು ಆಟ ಆಡ್ತಾ ಇದ್ದಾರೆ. ನಾನು ಎಲ್ಲ ನೋಡ್ತಾ ಇದ್ದೆ. ಸೊ ಡಿಫ್ರೆಂಟ್ ಗೇಮ್ಸ್ ಇರುತ್ತೆ ಮಕ್ಕಳಿಗೂ ಕೂಡ. ಒಂದು ಅವರ ಬುದ್ಧಿವಂತಿಕೆ, ಸ್ಮಾರ್ಟ್ ಆಗಿ ಆಡುವಂಥ ಗೇಮ್ಸ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೇಮ್ಸನ್ನು ನೋಡ್ಬೋದು. ಹಾಯ್ ಗೈಸ್, ನೋಡಿ ಎಕ್ಸಿಬಿಷನ್ ಥರ ನೋಡಿ. ಇಲ್ಲೆಲ್ಲ ನೋಡ್ಬೋದು ನೀವು. ಹಳ್ಳಿ ಕಡೆ ಎತ್ತಿನ ಗಾಡಿ ಇರುತ್ತಲ್ಲ, ಎತ್ತಿನ ಬಂಡಿ ಅಂತ ಹೇಳ್ತೀವಿ. ಸೊ ಆ ಥರನೇ ಸೇಮ್ ಟು ಸೇಮ್ ಹಾಗೆ ಮಾಡಿದ್ದಾರೆ. ನಾವಿಲ್ಲಿ ಒಂಥರ ವಿಲೇಜ್ ವೈಬ್ಸ್ ನೋಡ್ಬೋದು. ತುಂಬ ಚೆನ್ನಾಗಿದೆ. ಪಾತ್ರೆಗಳು, ಮಡಿಕೆಗಳಾಗಿರ್ಬೋದು, ಹಾಗೆ ಎಂತೆಲ್ಲ ಗಾಡಿ ಓಡಿಸಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೇಲಿ ಒಂದು ಎತ್ತಿನ ಗಾಡಿ ಇತ್ತು, ಆಗ ಹೋಗ್ತಾ ಇದ್ದೆ. ಅದೊಂದು ಸಲ ನೆನಪಾಯಿತು ನನಗೆ. ನೋಡಿ ನ್ಯಾಚುರಲ್ ಅನಿಸುತ್ತೆ. ಏನೆಲ್ಲ ಮಾಡ್ತಾರ್ರಿ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಎಷ್ಟು ಸಾಕಷ್ಟು ವಿಭಿನ್ನತೆಯಲ್ಲಿ ನಾವು ಗಮನಿಸ್ಬೋದು. ತುಂಬಾ ಚೆನ್ನಾಗಿದೆ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿ ಈಗ ಇನ್ನೊಂದು ಮಾಲಿಗೆ ಹೋಗ್ತಿದೆ. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ ಗೈಸ್. ಮಾಲಿಂದ ಬಂದ್ವಿ, ಊಟ ಮಾಡೋಣ ಅಂತ ಬರ್ತಾಯಿದೆ. ಸೊ ಬೆಳಗ್ಗೆ ಎಲ್ಲ ತಿಂಡಿ ತಿನ್ಕೊಂಡು ಬಂದಿದ್ವಿ. ಮಧ್ಯಾಹ್ನ ಆಗಿದೆ ಇವಾಗ, ಆಲ್ರೆಡಿ 1:30 ಆಗ್ತಾ ಬಂತು. ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಇಬ್ಬರು. ಸೊ ಅದಿತಿ ಆರಾಧ್ಯ ಕೂತಿದ್ದಾರೆ. ಸೊ ಊಟ ಮುಗಿಸಿ ನೆಕ್ಸ್ಟ್ ಇನ್ನೊಂದು ಮಾಲಿಗೆ ಹೋಗಿ ವಿಸಿಟ್ ಮಾಡಿ ಮಕ್ಕಳಿಗೆ ಆಟ ಆಡಿಸ್ಬಿಟ್ಟು ಆಮೇಲೆ ಬೀಚ್ಗೆ ಹೋಗೋಣ ಅಂತಾರೆ. ನೋಡೋಣ ಬೀಚಿನ ವೈಬ್ಸ್ ಹೇಗಿರುತ್ತೆ ಅಂತ. ಸೊ ಎಲ್ಲ ಕ್ಲಿಪ್ಪಿಂಗ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಹೋಟೆಲಲ್ಲಿ ಇದ್ದೀವಿ, ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್. ಇದು ಬಂದು ಯಾವುದು ಸಿಟಿ ಸೆಂಟ್ರಲ್ ಮಾಲ್ ಇದೆಯಲ್ಲ, ಅದರ ಆಪೋಸಿಟಲ್ಲಿ ಬರುತ್ತೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ.
ತುಂಬ ಜನ ಇರ್ತಾರೆ, ಯಾವಾಗಲೂ ಕೂಡ ಸಾಕಷ್ಟು ಜನ ನಾವು ನೋಡ್ತೀವಿ ಇದರಲ್ಲಿ. ಸೊ ಯಾವಾಗಲೂ ಫ್ರೀ ಇರೋದಿಲ್ಲ. ಸೊ ಆರ್ಡ್ರು ಮಾಡಿದ್ದೀವಿ, ಇಟ್ಕೊಂಡಿದ್ದೀವಿ ನೋಡಿ. ಆರಾಧ್ಯ ಹಾಯ್. ಸೊ 20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ತುಂಬ ರಶ್ ಇತ್ತು, ಹಾಗಾಗಿ ಆಗಲಿಲ್ಲ. ಬಟ್ ಇವಾಗ ಸಿಕ್ಕಿದೆ, ಕೂತಿದ್ದೀವಿ. ನಾವು ಆರ್ಡ್ರ್ ಮಾಡಿದ್ದೀವಿ, ಕೊಟ್ಟು ಬಂದಿಲ್ಲ. ಸೊ ಬಂದಾದ್ಮೇಲೆ ತುಂಬ ರಶ್ ಇರುತ್ತೆ. ತುಂಬ ಡೆಕೋರೇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಟ್. ಹಾಗಾಗಿ ನಾವು ಒಂದು ಕ್ರಿಸ್ಮಸ್ ಡೇಗೆ ಫುಡ್ ಆರ್ಡ್ರ್ ಮಾಡಿದ್ದೀವಿ ಗೈಸ್, ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟ್ ಆಯಿತು. ತುಂಬ ಜನ ಇದ್ದಾರೆ. ಹೋಟೆಲ್ ಒಳಗಡೆ ಈ ರೀತಿಯಾಗಿದೆ, ಚೆನ್ನಾಗಿದೆ. ಸೊ ನಾವು ಎ ಸಿ ಇದೆಯಲ್ಲ, ಅಲ್ಲೂ ಒಳಗಡೆ ಕೂತಿದ್ವಿ. ಸೊ ಸೌತ್ ಇಂಡಿಯನ್ನೇ ತೊಗೊಂಡಿದ್ದೀವಿ, ಇನ್ನೂ ಬಂದಿಲ್ಲ. ಸೊ ಬಂದಾದ್ಮೇಲೆ ಊಟ ಮಾಡ್ತೀವಿ. ಹೇಗಿರುತ್ತೆ ನಮ್ಮ ಬ್ಲಾಗಲ್ಲಿ. ಸೊ ನೋಡಿ, ಅದಿತಿ ಎಲ್ಲಿ ಕೂತಿದ್ದಾಳೆ. ಅದಿತಿ ಹಾಯ್ ಮೇಡಮ್. ಹಾಯ್ ಮೇಡಮ್. ಹಾಯ್ ಹೇಳು ಬಾಬಾ. ಬಾಬಾ ಇಲ್ಲಿ ಟೇಬಲ್ ಮೇಲೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಅದಿತಿ. ಇದ್ದೇ ಟೈಮ್ ನೋಡ್ದಿದ್ದು. ಓಕೆ, ಇವತ್ತು ಇಲ್ಲಿಗೆ ಬಂದಿರೋದು ಅಂದರೆ ಆ್ಯಕ್ಚುಲಿ ಮಂಗಳೂರಿಗೆ ಬಂದಿರೋದು. ನಿನಗೆ ಹೇಗೆ ಅನಿಸ್ತಿದೆ? ಹೌ ಡು ಯು ಫೀಲ್? ಐ ಫೀಲ್ ತುಂಬ ಖುಷಿ ಆಗ್ತಾ ಇದೆ ನನಗೆ. ಆಮೇಲೆ ಇಲ್ಲಿ ಇದು ಕ್ರಿಸ್ಮಸ್ ಡೆಕೋರೇಷನ್, ಆಮೇಲೆ ಕ್ರಿಸ್ಮಸ್ ಡೇಗೆ ಬಂದಿರೋದು, ಆಮೇಲೆ ತುಂಬ ಚೆನ್ನಾಗಿದೆ ಇಲ್ಲಿ. ಆಮೇಲೆ ಇಲ್ಲಿಗೆ ಆಮೇಲೆ ಬೀಚ್ಗೆ, ಮಾಲಿಗೆ ತುಂಬ ಹೋಗ್ತಾ ಇದ್ದೀವಿ. ಆಮೇಲೆ ಕ್ರಿಸ್ಮಸ್ ಟ್ರೀ ನೋಡಿ ತುಂಬ ಖುಷಿ ಆಗ್ತದೆ. ಹಾಗೂ ಇವತ್ತು ಕ್ರಿಸ್ಮಸ್ ಡೇ ಅಲ್ವಾ, ಹ್ಯಾಪಿ ಕ್ರಿಸ್ಮಸ್ ಡೇ ಅಲ್ಲ, ನಿಮಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಡೇ. ನೋಡಿ, ನಾವು ಪನ್ನೀರ್ ಟಿಕ್ಕಾ ಹಾಗೆ ಗೋಬಿ ಮಂಚೂರಿ ಸೂಪು ಇದೆಲ್ಲ ತೊಗೊಂಡ್ವಿ ಫಸ್ಟು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು ಟೋಟಲಿ. ನಾವು ಸೌತ್ ಇಂಡಿಯನ್ ಮೀಲ್ ತೊಗೊಂಡ್ವಿ. ಸೊ ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀವಿ. ಯಾಕೆ ಅಂದರೆ ನನಗೆ ಆ್ಯಕ್ಚುಲಿ ಸಮ್ಟೈಮ್ಸ್ ಇಷ್ಟ ಆಗುತ್ತೆ, ನಾಟ್ ಎವ್ರಿ ಟೈಮ್. ಸೊ ಬಾಯ್ಲ್ಡ್ ರೈಸ್ ನಾನು ಮತ್ತು ಆರಾಧ್ಯ ಇಬ್ಬರು ತೊಗೊಂಡ್ವಿ. ಆರಾಧ್ಯ ತುಂಬ ಇಷ್ಟ ಬಾಯ್ಲ್ಡ್ ರೈಸ್. ಮುಗಿಸಿ ಸಿಟಿ ಸೆಂಟ್ರಲ್ ಮಾಲಿಗೆ ಬಂದ್ವಿ. ನೋಡಿ, ಇಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಟ್ರೀಸ್ ನೋಡ್ಬೋದು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸೊ ಕ್ರಿಸ್ಮಸ್ ಆಗಿರೋದ್ರಿಂದ ಈ ಮಾಲಲ್ಲೂ ಕೂಡ, ಸಿಟಿ ಸೆಂಟ್ರಲಲ್ಲೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನನ್ನು ಕಾಣಬಹುದು. ಸಖತ್ತಾಗಿ ಮಾಡಿದರೂ ಕೂಡ ತುಂಬ ಖುಷಿ ಆಯಿತು. ಸೊ ಇಲ್ಲಿ ನೋಡಿ, ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ರಜೆ ಸಿಕ್ಕಾಗ ಫ್ಯಾಮಿಲಿಯೊಟ್ಟಿಗೆ ಈ ರೀತಿಯಾಗಿ ಒಂದಿಷ್ಟು ಕ್ಷಣಗಳನ್ನು ಕಳೆಯೋದ್ರಿಂದ ಎಷ್ಟು ಖುಷಿಯಾಗಿರುತ್ತಲ್ವ. ಸೊ ಮಕ್ಕಳಿಗೂ ತುಂಬಾ ಖುಷಿಯಾಗಿರುತ್ತೆ. ನಾನು ಆ್ಯಕ್ಚುಲಿ ಕ್ರಿಸ್ಮಸ್ ಹಾಲಿಡೇಸಲ್ಲಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ಮತ್ತು ನಾನು ನೆಕ್ಸ್ಟ್ ಮಂತ್ ಜನವರಿ 13ಕ್ಕೆ ಹೋಗಬೇಕಾಗಿದೆ. ಅಪ್ಪಾಜಿದು ಒಂದು ವರ್ಷದ ಪೂಜೆ ಇರೋದ್ರಿಂದ ನಾವು ಎಡೆ ಹಾಕ್ಲಿಕ್ಕೆ ಹೋಗಲೇಬೇಕು ಮಕ್ಕಳೆಲ್ಲ. ಹಾಗಾಗಿ ನಾವು ಹೋಗಬೇಕು ಅಂತ ನಾನು ಮತ್ತಿನ್ನೇನು ಬಂತು, ಇವಾಗ ರಜೆಯಲ್ಲಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡೋಣ ಬಿಡು ಅಂತ ಇಲ್ಲೇ ಇದ್ವಿ. ಸೊ ಆನಂತರ ನಾನು ಹೋಗ್ಬೋದು 12th 11th ಹಂಗೆ ಹೋಗ್ಬೋದು ಅಂತ. ಬಟ್ ಚೆನ್ನಾಗಿತ್ತು ಈ ಒಂದು ಕ್ರಿಸ್ಮಸ್. ಮಕ್ಕಳನ್ನು ಕರ್ಕೊಂಡೋಗಿ ಮಾಲಲ್ಲಿ ಆಟ ಆಡಿಸಿದ್ದಾಗಿರ್ಬೋದು, ಪ್ರತಿಯೊಂದು ಕ್ಷಣಗಳು ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಜೀವನದಲ್ಲಿ ಜವಾಬ್ದಾರಿಗಳು, ಕೆಲಸಗಳು ಇದ್ದಿದ್ದೆ, ಅದನ್ನೆಲ್ಲ ಮರೆತು ನಾವು ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಆಟ ಆಡೋದ್ರಿಂದ ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಅಂತ ಅನಿಸುತ್ತೆ. ಏನದ ಕಾರ
ಇಷ್ಟ ಆದರೆ ಕಷ್ಟ. ನೋಡಿ ಗಾಯ್ಸ್, ಅದಿತಿ ಆರದೆ ಆಟ ಆಡ್ತಾ ಇದ್ದಾರೆ. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ಅದಿತಿ ಹಾಯ್ ಗಾಯ್ಸ್, ಇವಾಗ ಸಿಟಿ ಸೆಂಟ್ರಲಿಂದ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ, ಮಂಗಳೂರು ಬೀಚಿಗೆ. ಅದಿತಿ ನೋಡಿ ಗಾಯ್ಸ್ ಮಲ್ಕೊಂಡ್ಬಿಟ್ಟಿದೆ ಪಾಪ. ಅವಳಿಗೆ ತುಂಬ ನಿದ್ದೆ ಬಂದಿತ್ತು, ಮಧ್ಯಾಹ್ನ ಡೈಲಿ ಮಲಗ್ತಾಳಲ್ವ, ಸೊ ಇವತ್ತು ಮಲಗಿಲ್ಲ. ಹಾಗಾಗಿ ತುಂಬ ನಿದ್ದೆ ಬಂದಿತ್ತು, ಮಲಗ್ಬಿಟ್ಟಿದೆ ಪಾಪ ಕಾರಲ್ಲೇ. ಈಗ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಮಂಗಳೂರು ಬೀಚ್. ನಮ್ಮ ಆರಾಧ್ಯಂದು ಕಾಟ ಹೋಗೋಣ ಅಂತ. ಹಾಯ್, ನೋಡಿ ಇವತ್ತು ನಾವು ಮಂಗಳೂರು ಬೀಚಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಇದು ಮಾಲಿಗೆ ಹೋಗಿ ಇನ್ನೊಂದು ಮಾಲಿಗೆ ಹೋಗಿ ಈಗ ಬೀಚಿಗೆ ಹೋಗ್ತಿದ್ದೀವಿ, ಮಂಗಳೂರು ಬೀಚಿಗೆ. ಈಗ ನಮ್ಮಮ್ಮ ನೋಡಿ, ಪಾಪು ನೋಡಿ, ನಮ್ಮಪ್ಪ ನೋಡಿ, ಇಲ್ಲಿ ಕಾರ್ ಓಡಿಸ್ತಿಲ್ಲ, ಟ್ರಾಫಿಕ್ ಜಾಮ್ ಆಗಿದೆ. ಓಕೆ, ಈಗ ನೋಡಿ ನಮ್ಮ ಬ್ಲಾಗ್ ಇವತ್ತು ನಿಮಗೆ ಬೀಚ್ ಮುಗಿದ ಮೇಲೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲೂ ತಿಳಿಸಿ ಹೆಂಗಿತ್ತು ಇವತ್ತಿನ ಬ್ಲಾಗ್. ನೋಡಿ ನನಗೆ ಮುಂದೆ ಕೂತ್ಕೊಂಡಿದ್ದೀನಿ. ಟ್ರಾಫಿಕ್ ಜಾಮ್ ಮುಗೀತಿದೆ. ಬೀಚಿಗೆ ಹೋಗೋದು ಸಂಜೆ ಅಲ್ವಾ, ಎಲ್ಲ ಪ್ರಪಂಚನೂ ಬೀಚಿಗೆ ಸಂಜೆನೇ ಹೋಗೋದು ಅಂತ ಹೇಳ್ತು ಅಮ್ಮ. ಅದಕ್ಕೆ ಹಂಗೆ ಮಾಡಿ ಹೋಗ್ತಾ ಇದ್ದೀನಿ. ನೀವು ಹೇಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ಬೀಚಿಗೆ ಹೋಗಿ ಅಲ್ಲಿ ತುಂಬ ಹೆಂಗೆ ಎಂಜಾಯ್ ಮಾಡಿ, ಮಾಲಿಗೆಲ್ಲ ಹೋಗಿ ಎಂಜಾಯ್ ಮಾಡಿ ಹೆಂಗೆ ಅಂತ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಹಾಂ, ನೋಡಿ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ ಅಮ್ಮ? ಪಾಪ ಅದಿತಿಗೂ ತುಂಬ ಇವತ್ತು ಆಟ ಆಡಿದ್ಲು ನನ್ನ ಜೊತೆ. ನನಗೆ ಬೆಳಗ್ಗೆ ಬಂತು ನಿದ್ದೆ, ಈಗ ಬಂದಿಲ್ಲ. ಅದಿತಿ ತುಂಬ ಆಟ ಆಡೋದು ನನ್ನ ಜೊತೆ. ಪಾಪ ಅವಳಿಗೂ ಸುಸ್ತಾಯಿತು. ಚಿಕ್ಕ ಮಕ್ಕಳು ಅಷ್ಟು ತಡೆಯೋದಿಲ್ಲ, ನಮ್ಗಿಂತ ಇನ್ನೂ ಚಿಕ್ಕ ಮಕ್ಕಳು ತಡೆಯೋದಿಲ್ಲ ಅಷ್ಟು. ಅದಕ್ಕೆ ನೀನು ಮಲ್ಕೊಂಡ್ಲು ಅವಳು. ನಾನಿಲ್ಲಿ ಕೂರಿಸ್ಕೊಂಡಿದ್ನ, ಹಂಗೆ ಮಲ್ಕೊಂಡ್ಲು. ತುಂಬ ಶೇಕ್ ಆಗುತ್ತೆ ಇದು, ಯಾವುದು ಈ ಥರ ತುಂಬ ಶೇಕ್ ಆಗುತ್ತೆ. ನಾನು ಹಿಂದೆ ಸೀಟಲ್ಲಿ ಇದ್ದೀನಲ್ಲ, ನಾನು ಕಾಣಿಸ್ತಿದ್ದೀನಾ? ಯಾವ ನೋಡಿದ್ದು? ಈಗ ಪಣಂಬೂರು ಬೀಚಿಗೆ ಬಂದ್ವಿ. ಸೊ ನೋಡಿ ಪಾಪ ಇಲ್ಲಿ ಬ್ಲೈಂಡ್ ಸ್ಟೂಡೆಂಟ್ಸ್ ಎಲ್ಲ ಹಾಡನ್ನು ಹಾಡ್ತಾಯಿದ್ರು. ತುಂಬ ಬೇಜಾರಾಯಿತು ನಿಜವಾಗ್ಲೂ. ಕಲೆ ಯಾರಪ್ಪನ ಸ್ವತ್ತಲ್ಲ, ಎಲ್ಲರಲ್ಲೂ ಕೂಡ ಒಂದೊಂದು ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ. ಸೊ ನೋಡಿ ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿತ್ತು, ಹಾಗಾಗಿ ನಾನು ಅದನ್ನು ತೊಗೊಂಡೆ. ನೋಡಿ ಬೀಚ್ ಹತ್ರ ಬಂದ್ವಿ ಇವಾಗ. ತುಂಬ ಜನ ಇದ್ದರು. ಯೂಶ್ವಲಿ ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಯ್ ಗಾಯ್ಸ್, ನೋಡಿ ನಾವಿವಾಗ ಪಣಂಬೂರು ಕಡಲ ತೀರ ಬೀಚಲ್ಲಿದ್ದೀವಿ. ಸೊ ಇವಾಗ ಬಂದು ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಇಲ್ಲಿ, ನೋಡ್ತಾ ಇರ್ಬೋದು.
ವಾವ್! ಸೂಪರ್ ಕಣ್ರೀ. ಎಷ್ಟು ಚೆನ್ನಾಗಿ ಮರಳಲ್ಲಿ ಸಂತಾತಾತನ ಮಾಡಿದ್ರು ಕ್ರಿಸ್ಮಸ್ ಡೇ ಪ್ರಯುಕ್ತ ಅಂತಂದರೆ ತುಂಬ ಖುಷಿ ಆಯಿತು ನೋಡಿ. ನೋಡಿ ಎಷ್ಟು ಅದ್ಭುತವಾಗಿ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಿಜವಾಗ್ಲೂ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಕಣ್ರೀ. ಅದನ್ನು ನಾವು ಯೂಸ್ ಮಾಡ್ಕೋಬೇಕಷ್ಟೇ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಟ್ರ್ಯಾಕ್ಟಿವ್ ಅನ್ನಿಸ್ತಿತ್ತು. ಇಡೀ ಬೀಚಲ್ಲಿದೆ ನಮಗೆ ಅಟ್ರ್ಯಾಕ್ಟಿವ್ ಅನ್ನಿಸ್ತಿತ್ತು. ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ನಾನು, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರಲ್ವ ಅಂತ. ಸಖತ್ತಾಗಿತ್ತು. ಆರಾಧ್ಯ ಅದಿತಿಗೆ ಬೀಚ್ ಅಂದರೆ ತುಂಬ ಇಷ್ಟ. ಸೊ ನೋಡ್ಬಿಟ್ರೆ ನನ್ನನ್ನು ಬಿಟ್ಟು ಹೋಗಿದ್ದಾರೆ ನೋಡಿ ಆಟ ಆಡೋಕ್ಕೆ. ನನಗೆ ತುಂಬ ಜನ ಇದ್ರಲ್ಲ, ಭಯ ಆಗ್ತಿತ್ತು ಎಲ್ಲಿ ಕಳೆದೋಗ್ಬಿಡ್ತಾರೋ ಅಂತ. ಸೊ ಅವ್ರಪ್ಪನ ಜೊತೆ ಇದ್ದರು, ಅಲ್ಲಿ ಆಟ ಆಡ್ತಾಯಿದ್ರು ನೋಡಿ. ಈ ರೀತಿಯಾಗೆಲ್ಲ ಕೆಲವು ಗೇಮ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಮತ್ತೊಂದ್ಸಲ ಇದನ್ನು ನೋಡೋಣ ಅಂತ ಬಂದೆ. ತುಂಬ ಕ್ಯೂರಿಯಸ್ ಆಗಿತ್ತು, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಕೂಡ. ಪ್ರತಿಯೊಬ್ಬರು ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಎಷ್ಟು ಚೆನ್ನಾಗಿ ಗಾಳಿಪಟಗಳನ್ನು ಬಿಡ್ತಾಯಿದ್ರು ಅಂತ. ಸೊ ಸಂಜೆ ಹೊತ್ತಲ್ಲಿ ನಾವು ಅಲ್ಲಿಗೆ ರೀಚ್ ಆಗುವ ಒಂದು 5 ಗಂಟೆ 5:15 ಆಗಿತ್ತು. ಬಟ್ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಸೂರ್ಯ ಮುಳುಗೋ ಟೈಮಲ್ಲಿ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಪ್ರಕೃತಿ ಎಷ್ಟು ಸುಂದರ ಅಲ್ವಾ ಅನಿಸ್ಬಿಡುತ್ತೆ. ಎಷ್ಟು ಒಂದು ನ್ಯಾಚುರಲ್ ಆಗಿ ನಮಗೆ ಎಷ್ಟು ಒಂದು ಬ್ಯೂಟೀಸ್ ಇದೆ ನಮ್ಮ ಭೂಮಿಯಲ್ಲಿ ಅಂತ ನಾವು ನೋಡೋ ಕಣ್ಣನ್ನು ಸರಿಯಾಗಿ ಇಟ್ಕೊಂಡು ನೋಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಸುಂದರವಾಗಿ ಕಾಣಿಸುತ್ತೆ ಇಡೀ ಒಂದು ಪ್ರಕೃತಿ, ಇಡೀ ಒಂದು ಪ್ರಪಂಚ ಅನ್ನೋದು. ತುಂಬ ಚೆನ್ನಾಗಿತ್ತು. ಸಂಜೆ ಹೊತ್ತಲ್ಲಿ ಈ ರೀತಿಯಾಗಿ ಒಂದು ಬೀಚಿಗೆ ಹೋಗಿ ಕಾಲ ಕಳೆಯೋದೇ ಒಂದು ಅದ್ಭುತ ಕ್ಷಣ ಅಲ್ವಾ. ಸೊ ಫ್ಯಾಮಿಲಿ ಒಟ್ಟಿಗೆ ಕಳೆಯೋದು ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಥರನೇ ಹಲವಾರು ಕುಟುಂಬಗಳು ಅಲ್ಲಿ ಬಂದಿದ್ದರು, ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೊ ಲೈಫಲ್ಲಿ ಇವತ್ತಿರುತ್ತೆ, ನಾಳೆ ಇನ್ನೇನಾಗುತ್ತೋ, ಇವತ್ತೊಂದು ಕ್ಷಣದಲ್ಲಿ ಇದ್ದಿದ್ದು ಇನ್ನೊಂದು ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಲೈಫಲ್ಲಿ ಹ್ಯಾಪಿಯಾಗಿರ್ಬೇಕನ್ರಿ ಅಷ್ಟೇ. ಅದಿತಿ ದೊಡ್ಡ ದೊಡ್ಡ ಅಲೆಗಳು. ಹಿಂದೆ ಬನ್ನಿ ಚೂರು. ಪಾಪು ಪಾಪು Bala itu loco. ಏನ್ ಬರ್ತಾವ
ಅದಿತಿ ಏನು ಬರ್ತಿದೆ? ಏನು ಬರ್ತಿದೆ ಮಗಳೇ? ಹೌದಮ್ಮ, ಬರ್ತಾ? ನೋಡಿ ಒಬ್ರು ಸೇರ್ಕೊಂಡವ್ರು ಈಗ ಇಬ್ರು. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಈ ರೀತಿಯಾಗಿ ಮರಳಲ್ಲಿ ಆಟ ಆಡ್ತಾ ಇದ್ವಿ. ಆ ಕ್ಷಣಗಳು ನೆನಪಿಗೆ ಬಂತು. ಆರಾಧ್ಯ ಅದಿತಿ ಹೇಳಿಕೊಟ್ಟೆ ಈ ಥರ ಮಾಡಿ ಅಂತ. ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂತು. 7 ಗಂಟೆ, 6:45, 7 ಗಂಟೆ ಆಗ್ತಾ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಗಲೂ ಕೂಡ. ಸೊ ಚಳಿಗಾಲ ಆಗಿರೋದ್ರಿಂದ ತುಂಬ ಚಳಿ ಕೂಡ ಆಗ್ತಾಯಿತ್ತು. ಸೊ ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ನೀವು ಕೂಡ ವಿಸಿಟ್ ಮಾಡಿ. ನಮಗಂತೂ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಸೊ ನೀವು ಪಣಂಬೂರು ಬೀಚಿಗೆ ಬನ್ನಿ, ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ವಿತ್ ಲಾಟ್ಸ್ ಆಫ್ ಲವ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಗೈಸ್ ಆಯಿತು, ಇವಾಗ ಪಣಂಬೂರು ಬೀಚಲ್ಲಿ ಆಟ ಆಡಿದ್ವಿ, ಎಲ್ಲ ಮುಗೀತು. ಅದಿತಿ ಅಂತೂ ಆಟ ಆಡಿ ಸುಸ್ತಾಗಿ ನಡುತ್ತಾ ಇದ್ದಾಳೆ. ಸೊ ಇವಾಗ ಮನೆಗೆ ಹೊರಡ್ತೀವಿ. ಆಯಿತು, ಬೆಳಗ್ಗೆ ಬಂದಿದ್ದು ಮಂಗಳೂರಿಗೆ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಒಂದ್ಸಲ ಟ್ರಿಪ್ಪೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ರೀಸೆಂಟಾಗಿ ಪಣಂಬೂರು ಬೀಚಿಗೆ ಬಂದಿದ್ದರೆ ಹೇಗಿತ್ತು ನಿಮ್ಮ ಒಂದು ಅನುಭವ ಅನ್ನೋದನ್ನು ತಿಳಿಸಿ. ಓಕೆ, ವಿತ್ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್ ಗೈಸ್.